elderly, good friend, director of Inland, Siraj Bhai. And this house, ಓಕೆ ಕನ್ನಡದಲ್ಲಿ ಮಾತಾಡ್ಬೇಕಂತ ಕನ್ನಡದಲ್ಲಿ ಮಾತಾಡ್ತಾರೆ. ನಾನು ಕೂಡ ಇಂಗ್ಲೀಷಲ್ಲಿ ತುಂಬ ಫ್ಲೂಯೆನ್ಸ್ ಇಲ್ಲ, ಆದರೂ ಕೂಡ ಸ್ವಲ್ಪ ಡಿಗ್ನಿಟರಿ ಮಾತಾಡಬೇಕಾದ್ರೆ ಈ ದಿನ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಟುಡೇ ಇಟ್ಸ್ ರಿಯಲಿ ಗ್ರೇಟ್ ಒಕೇಶನ್ ಫಾರ್ ಮೀ. ಈ ದಿನ ಇನ್ಲ್ಯಾಂಡ್ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಮಗೆ ಸಿನ್ಸ್ ಮೈ ಚೈಲ್ಡ್ಹುಡ್ ಒಂದು ರೀತಿಯ ರೋಮಾಂಚನ. ನಾನು ಸಂಗೀತ ಕ್ಷೇತ್ರದಲ್ಲಿ ಇಲ್ಲಿಯ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಾಗಿರ್ಬೋದು, ಆದರೆ ಕಲಾವಿದನಾಗಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದೇನೆ. ನಾನು ಸಂಗೀತ ಕ್ಷೇತ್ರದಲ್ಲಿ ನಾನು ಹಳೆಯ ಮುಖೇಶ್ ಅಥವಾ ಗಜಲ್ ಗೀತೆಯನ್ನು ಹೇಳುವಾಗ ನಾನು ಯಾವಾಗಲೂ ಹೇಳೋದು ನಾನು ಐ ಆಮ್ ದ ಫ್ಯಾನ್ ಆಫ್ ಗ್ರೇಟ್ ಲಿಜೆಂಡ್ರಿ ಮುಖೇಶ್ ಅಂತ. ಹಾಗೆ ಮಂಗಳೂರಲ್ಲಿ ನಾನು ಸೈಡ್ ಫುಡ್ಡಿಂದ ನಾನು ಎಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹೋಗುವಾಗ ನಾನು ಈಗ ಕೂಡ ಹೇಳೋದು ಐ ಆಮ್ ದಿ ಗ್ರೇಟ್ ಫ್ಯಾನ್ ಆಫ್ ಸಿರಾಜ್ ಬೈ. ಪ್ಲೀಸ್ ಗಿವ್ ಹಿಮ್ ಅ ಗ್ರೇಟ್ ಅಪ್ಲಾಸ್. ಇದು ನನಗೆ ಯಾಕೆ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಇಂತಹ ಒಂದು ಗ್ರೇಟ್ ಪರ್ಸನಾಲಿಟಿ, ಅವರ ಇಬ್ಬರು ಮಕ್ಕಳು ಬಹಳ ಮೆಹರಾಜ್ ಮತ್ತೆ ವಹಾಜ್, ಸಚ್ ಎ ಲವ್ಲಿ ಸನ್ಸ್ ಹ್ಯಾಸ್ ಗಾಟ್. ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಒಂದು ಈಗ ಜೀವನದಲ್ಲಿ ಹಣ ಅಧಿಕಾರ ಅಂತ ಸುದ್ದಿ ಯಾವುದು ಮುಖ್ಯ ಅಲ್ಲ ಅಂತೆ, ಎಲ್ಲದರ ಜೊತೆಗೆ ಪ್ಯಾಷನ್, ಡೆಡಿಕೇಶನ್ ಟುವರ್ಡ್ಸ್ ಡೆಸ್ಟಿನೇಷನ್, ಇದಿಷ್ಟು ಇದ್ರೆ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಇಂತಹ ಅದೆಷ್ಟು ಹಲವಾರು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ನಮ್ಮ ಇನ್ಲ್ಯಾಂಡ್ನ ಹೆಸರಲ್ಲಿ ಅದೆಷ್ಟು ದೊಡ್ಡ ದೊಡ್ಡ ವಸತಿ ಸಮುಚ್ಚಯಗಳನ್ನು ಮಾಡಿದ್ರು ಕೂಡ ಈ ದಿನ ಒಂದು ಸರ್ವ ಧರ್ಮ ಸಮನ್ವಯತೆಯೊಂದಿಗೆ, ಯಾಕಂತ ಹೇಳಿದ್ರೆ ಇವತ್ತು ಸಿರಾಜ್ ಬೈ ನೋಡಿ ಈಗ ಕೂಡ ಅವರ ಟಚ್, ಈಗ ಕೂಡ ಅವರು ಚಿರ ಯುವಕನಾಗಿ ಅವರ ಬಿಲ್ಡಿಂಗ್ ಹೇಗೆ ಅಷ್ಟು ಸುಂದರವಾಗಿ ಕಾಣುತ್ತೆ, ಅದೇ ರೀತಿ ನಮ್ಮ ಸಿರಾಜ್ ಬಾಯಿ ಕೂಡ ಬಹಳ ಅದ್ಭುತವಾದಂತಹ ಒಂದು ಮನುಷ್ಯ, ಬಹಳ ಗ್ರೇಟ್ ಪರ್ಸನಾಲಿಟಿ. ಯಾಕಂತ ಹೇಳಿದ್ರೆ ಅವರ ಆರ್ಟಿಸ್ಟಿಕ್, ಯಾಕಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಪ್ಯಾಷನ್ ಬೇಕು. ಆ ಒಂದು ಜನರಿಗೆ ಒಂದು ವಸತಿ ಸಮುಚ್ಚಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಲಾಂಗ್ ಟರ್ಮ್ ಡ್ರೀಮ್. ಒಬ್ರು ಒಂದು ವಸತಿ ಸಮುಚ್ಚಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಅದೆಷ್ಟು ಒಂದು ಸೂರು ಬೇಕು, ಒಂದು ಕಟ್ಟಡದಲ್ಲಿ ನಾನೊಂದು ವಸತಿಯಲ್ಲಿ ಬದುಕಬೇಕು ಅಂತ ಹೇಳುವಾಗ ಅದೆಷ್ಟು ಆಸೆ ಆಕಾಂಕ್ಷೆಗಳಿಂದ ಬರುವಂತಹ ಒಂದು ಫ್ಯಾಮಿಲಿ ಇದ್ದಾರೆ. ಅವರಿಗೆ ಅಚ್ಚುಕಟ್ಟಾಗಿ ಇವತ್ತು ಇನ್ಲ್ಯಾಂಡ್ ಒಂದು ವಸತಿ ಸಮುಚ್ಚಯವನ್ನು ಕಟ್ಟುತ್ತೆ ಅಂತ ಹೇಳಿದ್ರೆ ಅಲ್ಲಿ ಜನರು ನನಗೆ ವಿನ್ನಲ್ ಬೈ ಹೇಳಿದ್ರು, ಜಗದೀಶ್ ಬೈ ನಿಮಗೆ ಕೂಡ ಸ್ವಲ್ಪ ನಮ್ಮ ಇನ್ಲ್ಯಾಂಡ್ ಅಲ್ಲಿ ಒಂದು ತಗೊಳ್ಳಿ ಸರ್, ಒಂದು ನಿಮಗೆ ಸ್ವಲ್ಪ ಕಡಿಮೆಯಲ್ಲಿ ಕೊಡ್ತೇನೆ ಅಂತ. ನಾನು ಹೇಳಿದೆ, ಸರ್ ನನಗೆ ಜೀವನದಲ್ಲಿ ಸಾರ್ಥಕತೆ ಅಥವಾ ಒಂದು ಸಾಧನೆ ಮಾಡಬೇಕು ಅಂತಾದ್ರೆ ನಿಮಗೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟಂತೆ ಕೊಡ್ತೇನೆ. ಯಾಕಂದ್ರೆ ಇಟ್ ಇಸ್ ಮೈ ಗ್ರೇಟ್ ಪ್ರಿವಿಲೇಜ್ ಟು ಬಿ ಇನ್ ಯುವರ್ ಗ್ರೇಟ್ ಪ್ಲೇಸ್. ಖಂಡಿತ ಇಂತಹ ಒಂದು ಆರ್ಟಿಸ್ಟ್, ಯಾಕಂತ ಹೇಳಿದ್ರೆ ಇವತ್ತು ನನ್ನ ಆಪ್ತರಾದಂತಹ ವೇದಿಕೆ ಕೆಳಗಡೆ ಜಗದೀಶ್ ಅಧಿಕಾರಿ ಅವರು ಬಹಳ ಅವರ ಆಪ್ತ ಮಿತ್ರರು ಜಗದೀಶ್ ಅಧಿಕಾರಿ ಇರ್ಬೋದು, ಅವರ ಗೆಳೆಯರು ಶಿವಾನಂದ್ ಸರ್ ಇರ್ಬೋದು, ಇಲ್ಲಿ ನಮ್ಮ ಶಿವಾನಂದ ಆರ್ಯ ಇರ್ಬೋದು, ಸುಬ್ರಾಯ ಬಾಳಿಗ ಇರ್ಬೋದು, ಹಾಗೆ ನಮ್ಮ ಸುರೇಶ್ ಸರ್ ಇರ್ಬೋದು, ಇಲ್ಲಿ ನನ್ನ ಎದುರಲ್ಲಿ ನನ್ನ ಆಪ್ತ ಮಿತ್ರರು ನಮ್ಮ ಅಶೋಕ್ ಚೌಟ ಕೂಡ ಇಲ್ಲಿ ಬಂದಿದ್ದಾರೆ. ಸರ್ ಇಂತಹ ಒಂದು ಜಾಗದಲ್ಲಿ ಈ ದಿನ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಿಗೆ ಅದಕ್ಕಿಂತ ಮುಗಿಲಾಗಿ ನಾನು ಯಾವಾಗಲೂ ಹೇಳ್ತೇನೆ, ಸರ್ ನಾನು ಇದಕ್ಕೆಲ್ಲ ಬರುವುದಿಲ್ಲ ಸರ್, ಹೆಸರೆಲ್ಲ ಹಾಕಬೇಡಿ ಅಂತ. ಯಾಕಂತ ಹೇಳಿದ್ರೆ ನಾವು ಇವತ್ತು ಮಾಡಿದ ಕೆಲಸ ಮತ್ತೆ ಶಾಶ್ವತ ಯಾವುದು ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿ ಇವತ್ತು ಜೀವನದಲ್ಲಿ ಒಂದು ಸಾರ್ಥಕದ ದೇವರ ಒಂದು ಸೃಷ್ಟಿ ಯಾವುದು ಅಂತ ಹೇಳಿದ್ರೆ ಮಾನವ ಜೀವಂತೆ. ಇವತ್ತು ಏನು ಅಧಿಕಾರ ಅಹಂಕಾರ ಇದೆಲ್ಲ ಯಾವುದು ಶಾಶ್ವತ ಅಲ್ಲ. ಇವತ್ತು ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಎಷ್ಟೋ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಒಂದು ಆತ್ಮತೃಪ್ತಿಯಾದಂತಹ ಬದುಕು ಇಲ್ಲದಿದ್ರೆ ಯಾವುದು ಕೂಡ ಸಾರ್ಥಕತೆ ಇಲ್ಲ. ಇಂತಹ ಸಾರ್ಥಕ ಅಂತ ವ್ಯವಸ್ಥೆಯೊಂದಿಗೆ ಇಂತಹ ಸುಂದರ ಒಂದು ಸಮುಚ್ಚಯ ಹಲವಾರು ಇನ್ಲ್ಯಾಂಡ್ ಹೆಸರಲ್ಲಿ ಈಗಾಗಲೇ ಬೋಳೂರು ವಾರ್ಡಲ್ಲಿ, ಮಠತಕಣಿ ಬೇಕಾದಷ್ಟು ನಮ್ಮ ಜನರಿಗೆ ಸೇವೆ ಸಿಕ್ಕಿದೆ. ಇನ್ನು ನಮ್ಮ ಮಠತಕಣಿ ವಾರ್ಡ್ ಕೂಡ ಖಂಡಿತ ಹೇಳ್ತೇನೆ, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರಿಯಾ ಇನ್ ದಿ ಸಿಟಿ. ಯಾಕಂತ ಹೇಳಿದ್ರೆ ಬೋಳೂರಿನ ಈ ಮಠತಕಣಿ ನೀವು ಈಗಾಗಲೇ ನೋಡಿರ್ಬೋದು, ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ಇನ್ ಮ್ಯಾಂಗ್ಳೂರ್. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ವ ಧರ್ಮ ಸಮನ್ವಯತೆ ಒಂದು ಜಾಗ ಇದ್ರೆ ಇಲ್ಲಿ ಕಾಣಬಹುದು. ಯಾಕಂತ ಹೇಳಿದ್ರೆ ಒಂದು ಕಡೆ ಚರ್ಚು, ಒಂದು ಕಡೆ ಮಸೀದಿ, ಇನ್ನೊಂದು ಕಡೆ ದೇವಸ್ಥಾನಗಳು, ಭಜನಾ ಮಂದಿರಗಳು, ಎಲ್ಲದರ ಜೊತೆಗೆ ಮಾನವೀಯತೆಯೊಂದಿಗೆ ಬದುಕುವಂತ ಇವತ್ತು ನಮಗೆ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಕಡೆ ಇಲ್ಲಿ ಪ್ರಣಾಮ ನಡೆಯುವುದು, ಒಂದು ಕಡೆ ನಮ್ಮ ಫಾದರ್ ಬಂದು ನಮ್ಮ ಇಲ್ಲಿ ಪ್ರೇಯರ್ ಮಾಡಿದ್ರು, ಅದರಲ್ಲಿ ನಮ್ಮ ಚರ್ಚಿನ ಗುರುಗಳು ಬಂದು ಒಂದೇ ಸಮುಚ್ಚಯದಲ್ಲಿ ಎಷ್ಟೊಂದು ಸುಂದರ
ಮೌಲಾನದವರು ಒಂದು ಪ್ರಾರ್ಥನೆ ಮಾಡೋದು, ಇದೆಲ್ಲ ನೋಡುವಾಗ ನಮ್ಮ ಜೀವನ ಇವತ್ತು ಹೌ ಸಿರಾಜ್ ಬೈ ಡೆಡಿಕೇಟೆಡ್ ಹಿಸ್ ಲೈಫ್ ಟುವರ್ಡ್ಸ್ ದ ಸೊಸೈಟಿ ಅನ್ನುವಂಥದ್ದನ್ನು ಇಲ್ಲೇ ಕಾಣ್ಬೋದು. ಅದರಿಂದಾಗಿ ಈ ಅದ್ಭುತವಾದಂತಹ ಒಂದು ಜಾಗದಲ್ಲಿ ಖಂಡಿತ ದೇವರು ತಮಗೆಲ್ಲರೂ ಕೂಡ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಡಲಿ. ಪ್ರತಿಯೊಬ್ಬರು ಕೂಡ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾನಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗುವುದು. ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು, ಯಾರಿಗೂ ಕೂಡ ದುಃಖ ಬಾರದೇ ಇರಲಿ ಎನ್ನುವಂತಹ ಒಂದು ಜಾಗದಲ್ಲಿ ತಾವೆಲ್ಲರೂ ಕೂಡ ಸೇರಿದಿರಲಿ. ಖಂಡಿತ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿ, ಮತ್ತೆಲ್ಲ ಬರ್ತದೆ ಅಂತಹ ಒಂದು ವ್ಯವಸ್ಥೆಯೊಂದಿಗೆ ನನಗೆ ಕೂಡ ಅವಕಾಶ ಕೊಟ್ಟದಕ್ಕೆ ನಾನು ಖಂಡಿತ ನಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಜಗದೀಶ್ ಅಣ್ಣ, ನೀವು ಬಂದು ತುಂಬ ಒಳ್ಳೆ ಮಾತಾಡಿದ್ರಿ. ನನಗೆ ಎಲ್ಲಕ್ಕಿಂತ ಖುಷಿ ಆಯ್ತು. ಎಲ್ಲ ಇಲ್ಲಿ ಫ್ಲಾಟ್ ತಗೊಳ್ಳುವಾಗ ಚರ್ಚೆ ಮಾಡೋದು ರೇಟಿಗೆ. ನೀವು ಮೊದಲೇ ಹೇಳಿಬಿಟ್ಟಿದ್ದೀರಿ ನನಗೆ ಫ್ಲಾಟ್ ತಗೊಳ್ಳುವಾಗ ನಾನು ಎಕ್ಸ್ಟ್ರಾ ಹಣ ಕೊಡ್ತೇನೆ ಅಂತ. ಸೊ ನನ್ನ ಸ್ಟಾಫ್ ಹೇಳ್ತೇನೆ, ಜಗದೀಶ್ ಬಂದರೆ ಇಲ್ಲಿ ರೇಟ್ ಸ್ವಲ್ಪ ಕಮ್ಮಿ ಮಾಡಿಬಿಡಿ, ಹೆಚ್ಚು ಮಾಡಿ ಅಂತ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಗಿರಿಧರ್ ಭಟ್ರಿಗೆ ಪೂಜೆ ಮಾಡಿದ್ದಕ್ಕೆ ತುಂಬ ಋಣಿಯಾಗಿದ್ದೇನೆ. ತುಂಬ ಥ್ಯಾಂಕ್ಸ್ ಭಟ್ರೆ, ನೀವು ಬಹಳ ಪ್ರೀತಿಯಿಂದ ಪ್ರೇಯರ್ ಮಾಡ್ತೀರಿ. ನಿಮ್ಮ ಪ್ರೇಯರ್ನಿಂದ ನಮಗೆ ತುಂಬ ಲಾಭ ಇದೆ. ಯಾಕಂದರೆ ನಾನು ಈ 30 ವರ್ಷದ ನೀವೇ ನಮ್ಮ ಪ್ರತಿಯೊಂದು ಭೂಮಿ ಪೂಜೆ ಮತ್ತು ಬಿಲ್ಡಿಂಗ್ ಇನಾರೇಷನ್ ಎಲ್ಲದಕ್ಕೂ ನೀವು ಗಣಹೋಮ ಎಲ್ಲದಕ್ಕೂ ನೀವೇ ಮಾಡ್ತಿದ್ರಿ. ಅದೇ ಪ್ರಕಾರ ನಾನು ನಮ್ಮ ಮೌಲಾನ ಕಾಮಿಲ್ ಸಾಹೇಬ್ರಿಗೂ ಸಹ ನಾನು ತುಂಬ ರೆಡಿಯಾಗಿದ್ದೇನೆ. ಅವ್ರು ಬಂದು ತುಂಬ ಒಳ್ಳೆ ಪ್ರೇಯರ್ ಮಾಡಿದ್ದಾರೆ, ದುವಾ ಮಾಡಿದ್ದಾರೆ. ಕಾಮಿಲ್ ಸಾಹೇಬರು ಸಹ ತುಂಬ ವರ್ಷದಿಂದ ನಮ್ಮ ಮನೆಯಲ್ಲಿ ಆಗಲಿ ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗಾಗಿ ಅವರೇ ಬಂದು ದುವಾ ಮಾಡಿ ನಮ್ಮನ್ನು ಹಾರೈಸಿ ಹೋಗ್ತಾರೆ. ಅದೇ ಥರ ನಮ್ಮ ರೆವರೆಂಡ್ ಫಾದರು ಬಂದು ಪ್ಲಸ್ ಮಾಡಿದರು ನಮ್ಮ ಹೊಸ ಬಿಲ್ಡಿಂಗಿಗೆ. ಅವರಿಗೂ ನಾನು ತುಂಬ ರೆಡಿಯಾಗಿದ್ದೇನೆ. ಮತ್ತು ಎಲ್ಲಕ್ಕಿಂತ ಮೊದಲು ಇದೆಲ್ಲ ಆಗಬೇಕಂದ್ರೆ ನೀವೆಲ್ಲ ಬರಬೇಕು. ನೀವು ಬಂದರೆ ಇದೆಲ್ಲಕ್ಕೆಲ್ಲ ಚಂದ. ಸೊ ಎಲ್ಲರೂ ನನ್ನ ಆತ್ಮೀಯರು, ಫ್ರೆಂಡ್ಸ್ಗಳು, ಈ ಫ್ಲ್ಯಾಟ್ ಪರ್ಚೇಸ್ ಮಾಡಿದವರು, ನನ್ನ ಗೆಳೆಯರು ಎಲ್ಲರೂ ಆಹ್ವಾನಿತರು ಮತ್ತು ಎಲ್ಲ ನನ್ನ ವೆಲ್ವಿಷರೆಲ್ಲ ಬಂದಿದ್ದೀರಿ. ನೀವು ತುಂಬ ನಿಮಗೆಲ್ಲ ನಾನು ಋಣಿಯಾಗಿದ್ದೇನೆ. ಮತ್ತು ಇಲ್ಲಿ ಬಂದಿದ್ದೀರಿ, ನೀವೆಲ್ಲ ಚಂದ ಊಟ ಎಲ್ಲ ಮಾಡಿ ಹೋಗ್ಬೇಕು ನೀವೆಲ್ಲ. ನಾನು ನಿಮಗೆಲ್ಲ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಹ್ಯಾವ್ ನೈಸ್ ಲಂಚ್ ಅಂಡ್ ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ವೆರಿ ಮಚ್. ಜಗದೀಶ್ ನೆನಪಿಡ್ತೇನೆ ಮಾತ್ರ ಪ್ರೈಸ್ ಇದು. ಓಕೆ, ಥ್ಯಾಂಕ್ ಯು. ಬಟ್ ಈಗ ಸಿಂಗ್ ಮಾಡೋದು ಬೇಡ. ಈಸ್ ಎ ವೆರಿ ಗುಡ್ ಸಿಂಗರ್. ಬಟ್ ಹೌದು, ಈಗ ಸಿಂಗ್ ಮಾಡಿದ್ರೆ ನನ್ನ ಎಲ್ಲ ಫ್ಲಾಟ್ಸ್ ಎಲ್ಲ ಫ್ಲಾಟ್ ಇರೋದು 2-3 ಮಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. On behalf of sincere thanks for your valuable words and gracious present, token of gratitude. I request ರಾಯಬಾಳಿಗ ನಾನು ಜಗದೀಶ್ ಅಧಿಕಾರಿ ಮತ್ತೆ ಶಿವಾನಂದ ಆರ್ಯ ರಿಚರ್ಡ್ ಕ್ಲಾಸ್ ಬಿಟ್ಟು ಹೇಳ್ತೇನೆ. ಮತ್ತೆ ಡೀಟೇಲ್ ಪ್ರೈವೇಟ್ಲಿ ಮತ್ತೆ ಹೇಳ್ತೇನೆ ಒಂದೊಂದು ಕ್ಲಾಸ್ನಲ್ಲಿ ಎಷ್ಟು ವರ್ಷ ಇದ್ದ ಅಂತ. ಥ್ಯಾಂಕ್ ಯು. ನಾವು ಭಾಳ ಸಂತೋಷದಲ್ಲಿ ಹೇಳ್ತೇವೆ. ಹೆಚ್ಚು ಕಡಿಮೆ 40-45 ವರ್ಷದಿಂದ ಈ ಇಷ್ಟು ಮಂದಿಯಲ್ಲಿ ಅಮರರು ಅಂಟೋಳಿ ಥರ ಇವಾಗಲೂ ನಾವಿದ್ದೇವೆ. ಇದು ದೇಶದ ಒಂದು ಪ್ರಬಲವಾದ ವಿಚಾರಧಾರೆ. ಎರಡನೇದಾಗಿ ಅದೇ ಥರ ಇಂಗ್ಲೆಂಡ್ನ ಧನ್ಯವಾದದಂಥ ನನ್ನ ಕಿರಿಯ ಸಹೋದರ ಸಮಾನರು ಸಿರಾಜ್ರವರು ನಡ್ಕೊಂಡಿದ್ದಾರೆ. ದುವಾ ಮಾಡಿದ ಮೌಲಾನ ಮುಖಾಂತರ ದುವಾ ಅವರ ಧರ್ಮದ ವಿಚಾರಧಾರೆ, ಕ್ರಿಶ್ಚಿಯನ್ರ ಫಾದರ್ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಗೆ ಬಾಳಂ ಭಟ್ರ ಪೂಜೆ, ಇದೆಲ್ಲ ನೋಡುವಂಥದ್ದು. ಇದು ನಿಜವಾದ ಭಾರತ. ನಾವೆಲ್ಲ ಭಾರತೀಯರು. ಅದರಲ್ಲಿಯೂ ವಿಶೇಷವಾಗಿ ವಾಸ್ತು, ಸ್ಪೆಷಲ್ ವಾಸ್ತುದತ್ತಿರ ಮುಖೇನ ಈ ಕಟ್ಟಡವನ್ನು ಕಟ್ಕೊಂಡು ಬಂದಿದ್ದಾರೆ. ಭಾಳ ಸಣ್ಣ ರೀತಿಯಲ್ಲಿ 45 ವರ್ಷದ ಹಿಂದೆ ಆರ್ಯರೇ ಪ್ರಾರಂಭ ಆದ ಈ ಸಿರಾಜ್ರ ಇಂಗ್ಲೆಂಡ್ ಕಂಪನಿ ಎಷ್ಟೇ ಪ್ರಾಜೆಕ್ಟ್ ಇದು ಹೇಳ್ಬೋದು. 50 ಕ್ರಾಸ್ ಆಯಿತು. ಇನ್ನೂ ಕೂಡ ಒಂದು 25 ಮಾಡ್ತಾರೆ. 75 ವರ್ಷ ಆಗುವಾಗ 75 ಪ್ರಾಜೆಕ್ಟ್ ಆಗ್ತದೆ ಅವರಿಗೆ. ನಾವು ಮಾತ್ರ ಏಜ್ ಕಾಣೋದು, ಅವರು ಹೆಂಗಿದ್ದಾರೆ ಇಲ್ಲಿ. ಹಾಗಾಗಿ ಮಾಷಾ ಅಲ್ವಾ, ದೇವರು ಒಳ್ಳೇದು ಮಾಡಲಿ. ಒಳ್ಳೆಯ ಹೃದಯದಲ್ಲಿ ಹೇಳ್ತಾ ಇದ್ದೇನೆ. ಹಾಗಿರುವಾಗ ಇವತ್ತಿನ ಈ ಸರ್ಕಾರ 2 ಆಫೀಸರ್ಸನ್ನು ತಂದಿದೆ. ಅದು ನಮಗೆ ಭಾಳ ಸಮಾಧಾನ ಉಂಟು. ಒಂದು ಕಮಿಷನರ್, ಮತ್ತೊಂದು SP. ರಾಜಕೀಯ ಮಾತಾಡೋದಿಲ್ಲ ನಾವು.
ಸರ್ವ ಪಕ್ಷ ಸರ್ವ ಜಾತಿ ಸರ್ವ ಧರ್ಮ ಇಲ್ಲಿ ಸಮ್ಮಿಲನ ಆಗಿದೆ ಇಂಗ್ಲೆಂಡ್ನ ಜೊತೆಗೆ. ಯಾಕೆ ಹೇಳ್ತೇನೆ ಅಂದರೆ, ಒಂದು ಕಮ್ಯುನಲ್ ಆಗುವಂಥದ್ದನ್ನು ನಿಲ್ಲಿಸ್ಬೋದು ಅನ್ನುವಂಥದ್ದು ಪ್ರೂಫ್ ಆಗಿದೆ. ಜಗದೀಶ್ ಏಕನಾಮಿ ಸದಾ ಪ್ರೇಮಿ, ಒಳ್ಳೆಯ ಸಿಂಗರ್ ಕೂಡ. ಹಾಗಾಗಿ ಈ ಬೆಳೆಯುತ್ತಿರುವ ಮಂಗಳೂರಿಗೆ ಒಳ್ಳೆಯ ಸ್ಕೋಪ್ ಇದೆ, ಒಳ್ಳೆಯ ಫ್ಲ್ಯಾಟ್, ಹಣದ ಟೈಟ್ ಇದೆ. ಇಲ್ಲದಿದ್ದರೆ ನನಗೆ ಒಂದು ಫ್ಲ್ಯಾಟ್ ತಗೊಳ್ಳುವ ಆಸೆ ಉಂಟು. ಕೊಡ್ತಾರೆ, ಇವರು ಡಿಸ್ಕೌಂಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ. ನಾವು ಸ್ವಲ್ಪ ಮುಂಬಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಗಲ್ಫಲ್ಲಿರುವವರು, ಇಲ್ಲಿಯವರು ಸಿರಾಜಿನ ಫ್ಲ್ಯಾಟಲ್ಲಿ ಯಾವಾಗಲೂ ತಗೊಳ್ಬೋದು. ಮತ್ತೊಂದು ನಾನು ಹೇಳೋದು ಇಷ್ಟೇ, ಇವರ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದುಂಟು. ಎಷ್ಟೋ ಮಂದಿ ಎಲ್ಲ ಜಾತಿ ವರ್ಗದವರು ಇವರ ಫ್ಲ್ಯಾಟಲ್ಲಿ ಭಾಳ ಒಳ್ಳೆಯದಾಗಿದೆ. ನಮಗೆ ವ್ಯವಹಾರದಲ್ಲಿ ಒಳ್ಳೆಯದಾಗಿದೆ, ಮಾನಸಿಕವಾಗಿ ದೈಹಿಕವಾಗಿ ವಾಸ್ತು ಭಾಳ ಒಳ್ಳೆಯದಿದೆ. ಭಾಳ ಇಷ್ಟು 25 ವರ್ಷ ಆದರೂ ಫ್ಲ್ಯಾಟಲ್ಲಿ ಒಂದು ಲೀಕೇಜ್ ಕೂಡ ಇಲ್ಲ ಅನ್ನುವಂಥದ್ದು ನಮಗೆ ಭಾಳ ಖುಷಿ ತರುವಂಥದ್ದು. ನನ್ನ ಸಹೋದರ ಸಮಾನರಿಗೆ ಇನ್ನೂ ಕೂಡ ದೇವರು ಶಕ್ತಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅದರಲ್ಲಿಯೂ ಅವರ ಮಕ್ಕಳು ಸಿರಾಜ್ ಮತ್ತು ಮಿರಾಜ್ ಅವರು ಕೂಡ ಹೀರೋಗಳು. ಮತ್ತು ಒಂದು ಮನುಷ್ಯ ಒಳ್ಳೆಯದಾಗಬೇಕಾದ್ರೆ ಹೃದಯ ಶ್ರೀಮಂತಿಕೆ ಬೇಕು. ಅದು ಸಿರಾಜ್ ಹತ್ರ ಉಂಟು. ಹೃದಯ ಶ್ರೀಮಂತಿಗೆ ಇಟ್ಕೊಂಡೇ ಅವರು ವ್ಯವಹಾರ ಮಾಡುವಂಥದ್ದು. ಅದರಲ್ಲಿಯೂ ಒಂದು ಗಂಡಸು ಒಳ್ಳೆಯದಾಗಬೇಕಾದ್ರೆ ಒಂದು ಹೆಂಗಸಿನ ಶಕ್ತಿ ಕೂಡ, ಅವರ ಮಿಸ್ಸಸ್ ಕೂಡ ಅದಕ್ಕೆ ಪೂರಕವಾಗಿದ್ದಾರೆ. ಅವರ ಸ್ಟಾಫ್ ಕೂಡ ಅವರ ಆಫೀಸಿಗೆ ಹೋಗುವ ಒಂದು ಸಣ್ಣ ಸ್ವರ್ಗಲೋಕಕ್ಕೆ ಹೋದಾಗೆ ಆಗ್ತದೆ. ಅಷ್ಟು ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡಿದ್ದಾರೆ. ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತು. ಥ್ಯಾಂಕ್ ಯು ಜಗದೀಶ್, ನೀವು ಬಂದು ಖುಷಿ ಆಯಿತು. ನೀವು ಬಂದಿದ್ದೀರಿ. ಮತ್ತು ಎಲ್ಲಕ್ಕಿಂತ ಖುಷಿ, ನೀವು ನಿಮ್ಮ ಕ್ಲಾಸ್ಮೇಟ್ ಒಂದು 40 ವರ್ಷ ನಂತರ ಮೀಟ್ ಆಗಿದ್ದೀರಿ. ಕರೆಕ್ಟ್? ಇಬ್ಬರಿಗೆ ಗುರ್ತನೇ ಸಿಗಲಿಲ್ಲ, ಒಬ್ಬರದ್ದೊಬ್ಬರದ್ದು. ಕಡೆಗೆ ಇವತ್ತು ಈ ಆಪರ್ಚುನಿಟಿ ಸಿಕ್ಕಿದ್ದವರಿಗೆ ಸಿಗಲಿಲ್ಲ. ನಮ್ಮ ಶಿವಾನಂದ, ನನಗೆ ಎಲ್ಲಕ್ಕಿಂತ ಖುಷಿ ಆಗೋದಿಲ್ಲ, ತುಂಬ ಗೆಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಶೋಕ್ ಚೌಟ ನನ್ನ ಬಹಳ ಎಂತ ಹೇಳೋದು, ಅಶೋಕ್ ಚೌಟ ಪ್ರತಿಯೊಂದು ನನ್ನ ಫಂಕ್ಷನ್ಗೆ ಬರ್ತಾರೆ. ಒಂದು ಒನಿಕ್ಸ್ದು ಓನರ್, ಕ್ಲಾಸಿಕ್ ಕಲರ್ಲ, ಅವರಿಗೆ ಕ್ಲಾಸಿಕ್ ಅಶೋಕ್ ಅಂತ ಹೇಳೋದು. ಅವರು ಇಲ್ಲದೆ ಕ್ಲಾಸಿಕ್ ಅಶೋಕ್ ಅಲ್ಲ, ಜಗದೀಶರೇ ಅಶೋಕ್ ಚೌಟ. ಥ್ಯಾಂಕ್ ಯು ಅಶೋಕ್ ಫಾರ್ ಕಮಿಂಗ್ ಅಂಡ್ ಆಲ್ ಆಫ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.
ತಮಗೆಲ್ಲರಿಗೂ ಬಂದವರೆಲ್ಲ ಮೀಡಿಯಾ ಫ್ರೆಂಡ್ಸಿಗೆಲ್ಲ ಭಾಳ ಸ್ವಾಗತ. ನೀವೆಲ್ಲ ನನ್ನ ಈ ಪ್ರೋಗ್ರಾಮಿಗೆ ಬಂದಿದ್ದೀರಿ. ಫಸ್ಟ್ ಲೆಟ್ ಮೀ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಫಾರ್ ದಿಸ್ ಪ್ರೋಗ್ರಾಮ್. ಇವತ್ತು ನಾವು ಇನ್ಲ್ಯಾಂಡ್ ಎಲೋರಾ ಅಂತ ಒಂದು ಚಿಕ್ಕದಂಥ ಭಾಳ ಬ್ಯೂಟಿಫುಲ್ ಪ್ರಾಜೆಕ್ಟನ್ನು ಇನಾಗ್ರೇಷನ್ ಮಾಡಿದ್ದೇವೆ. ಇದೊಂದು ಚಿಕ್ಕ ಮತ್ತು ತುಂಬ ಚೆಂದ ಪ್ರಾಜೆಕ್ಟ್ ಇದು, ವೆರಿ ಕ್ಲಾಸಿ. ತುಂಬ ಜನರಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಬೇಡ, ಅವರಿಗೆ ತುಂಬ ಚಿಕ್ಕದಾದ ಫ್ಲ್ಯಾಟ್ ಬೇಕಾಗ್ತದೆ. ಅಂಥವರಿಗೋಸ್ಕರ ನಾವು ಇದನ್ನು ಭಾಳ ಪ್ರಿಸೈಸ್ಲಿ ಬ್ಯೂಟಿಫುಲಿ ಡಿಸೈನ್ ಮತ್ತು ಜನರಿಗೆ ಎಟಕುವ ಬೆಲೆಯಲ್ಲಿ ಮತ್ತು ಅದಕ್ಕೆ ಏನು ಎಸೆನ್ಷಿಯಲ್ ಎಮ್ಯುನಿಟೀಸ್ ಬೇಕಾ ಅದರ ಪ್ರಕಾರ ನಾವು ಈ ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಇದು ತುಂಬ ಚೆಂದ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು, ಎಲ್ಲ ಕಂಪ್ಲೀಟೆಡ್ ಇನ್ ಆಲ್ ರೆಸ್ಪೆಕ್ಟ್. ಮತ್ತು ಇದರದ್ದು ಇನಾಗ್ರೇಷನನ್ನು ನಮ್ಮ ಆತ್ಮೀಯ ಜಗದೀಶ್ ಶೆಟ್ಟರು ಇನಾಗ್ರೇಟ್ ಮಾಡಿದರು. ಅವರು ಎಕ್ಸ್ ಕಾರ್ಪೊರೇಟರ್ ಮತ್ತು ನಮಗೆ ಬೇರೆ ಬೇರೆ ಹುದ್ದೆಯಲ್ಲಿ ಅವರಿದ್ದಾರೆ ಮತ್ತು ತುಂಬ ಒಳ್ಳೆಯ ಸೋಷಲ್ ಸರ್ವಿಂಗ್ ಪರ್ಸನ್. ಎಲ್ಲ ಕಮ್ಯುನಿಟಿಗೆ, ಎಲ್ಲ ಸಮಾಜದವರಿಗೆ ಮತ್ತು ಕಷ್ಟ ಇದ್ದವರಿಗೆಲ್ಲ ಸಹಾಯ ಮಾಡೋದು ಪ್ರತಿಯೊಂದು ವಿಷಯದಲ್ಲಿ. ಅಂಥ ಒಂದು ಮನುಷ್ಯ ಭಾಳ ರೇರ್. ಅಂಥ ಒಂದು ಒಳ್ಳೆಯ ಪರ್ಸನಾಲಿಟಿಗೆ ನಾವು ಐಡೆಂಟಿಫೈ ಮಾಡಿ ಈ ಬಿಲ್ಡಿಂಗನ್ನು ಅವರ ಮುಖಾಂತರ ಇನಾಗ್ರೇಟ್ ಮಾಡಿದ್ದೇವೆ. ಇನಾಗ್ರೇಟ್ ಮಾಡಿದ ಈ ಬಿಲ್ಡಿಂಗನ್ನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇನಾಗ್ರೇಷನ್ನು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಲಿಕ್ಕೋಸ್ಕರ ನಾವು ಗಿರಿಧರ ಭಟ್ನ ಮುಖಾಂತರ ಗಣಹೋಮವನ್ನು ಮಾಡಿಸಿದ್ದೇವೆ. ಅದೇ ಪ್ರಕಾರ ನಮ್ಮ ಮೌಲಾನಾ ಕಾಮಿಲ್ನ ಮುಖಾಂತರ ದುಆವನ್ನು ಮಾಡಿಸಿದ್ದೇವೆ. ಅದರ ಪ್ರಕಾರ ರೆವರೆಂಡ್ ಫಾದರ್ನ ಮುಖಾಂತರ ಬ್ಲೆಸ್ಸಿಂಗ್ಸು ಕಂಡಕ್ಟ್ ಆಗಿದೆ. ಇದು ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಧರ್ಮದವರೆಲ್ಲರೂ ಈ ಬಿಲ್ಡಿಂಗ್ನಲ್ಲಿ ವಾಸಿಸ್ತಾರೆ. ಎಲ್ಲರೂ ಅವರವರ ರೀತಿಯಲ್ಲಿ ಆಶೀರ್ವಾದಗಳು ಬೇಕಾಗುತ್ತವೆ, ಅವರು ಬಯಸುತ್ತಾರೆ. ಅದರ ಪ್ರಕಾರ ಅವರು ಬಂದು ಇದನ್ನು ಈ ಪ್ರಾಜೆಕ್ಟಿಗೆ ನಮ್ಮನ್ನು ಶುಭ ಹಾರೈಸಿದ್ದಾರೆ. ಮತ್ತು ನಮ್ಮ ವೆಲ್ವಿಷರ್ಸ್ ಎಲ್ಲ ಈ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಬಂದಿದ್ದಾರೆ. ಮತ್ತು ಭಾಳ ಆತ್ಮೀಯ ನನ್ನ ಇದು ಪ್ರೆಸ್ನವರು ಸಹ ನನ್ನ ಪ್ರತಿ ಪ್ರಾಜೆಕ್ಟ್ಗೂ ಬರ್ತಾರೆ. ಅವರು ಇದಕ್ಕೂ ತಪ್ಪದೆ ಎಲ್ಲರೂ ಬಂದಿದ್ದಾರೆ. ಅವರಿಗೂ ನಾನು ತುಂಬ ಋಣಿಯಾಗಿದ್ದೇನೆ. ಎಲ್ಲಕ್ಕಿಂತ ಮುಖ್ಯ ನಾವು ಇಲ್ಲಿ ನನ್ನ ಇನ್ಲ್ಯಾಂಡ್ದು ಬ್ರ್ಯಾಂಡ್ ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ, ನಾವು ಭೂಮಿ ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡೋದಾಗಲೂ 3 ಕಮ್ಯುನಿಟಿಯ 3 ಜಾತಿಯ ಪ್ರೀಸ್ಟ್ಗಳನ್ನು ರಿಲಿಜಿಯಸ್ ಲೀಡರ್ಗಳು ಬಂದು ಅವರಿಂದ ಶುಭ ಹಾರೈಸ್ತೇವೆ. ಅದೇ ಪ್ರಕಾರ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರ ಸಹ ಅವರನ್ನೇ ಕರೆದು ಪುನಃ ನಾವು ಅವ್ರ ಹತ್ರ ಬ್ಲೆಸ್ಸಿಂಗನ್ನು ಆಶೀರ್ವಾದವನ್ನು ಪಡೆಯುತ್ತೇವೆ. ಯಾಕೆಂದರೆ ಅವರ ಆಶೀರ್ವಾದ ಮುಖ್ಯ. ನಾವು ಬಿಲ್ಡಿಂಗನ್ನು ಭಾಳ ಕಷ್ಟಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಕಂಪ್ಲೀಟ್ ಮಾಡುವಾಗ ಎಲ್ಲರ ಆಶೀರ್ವಾದ ಬೇಕಾಗ್ತದೆ. ಅದೇ ಪ್ರಕಾರ ನಾನು ಈ ಮುಖಾಂತರ ನಾವು ನಮ್ಮದೇ ಬಿಲ್ಡಿಂಗ್ದ ವಿಷಯದಲ್ಲಿ ಸಾಕಾಗಲ್ಲ, ಇದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೂ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕೆಂದರೆ ಅವರ ಕಂಟ್ರಿಬ್ಯೂಷನ್ ಇಲ್ಲದ್ರೆ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ನನ್ನ 2 ಮಕ್ಕಳು ಮೇರಾಜ್ ಮತ್ತು ವಹಸ ನನ್ನ ಈ ಪ್ರಾಜೆಕ್ಟ್ನಲ್ಲಿ ತುಂಬ ಕೋಆಪ್ರೇಷನ್ ಮಾಡ್ತಾರೆ. ನನ್ನ ದೊಡ್ಡ ಮಗ ಬಿಲ್ಡಿಂಗ್ ಎಲಿವೇಷನ್ ಡಿಸೈನ್ನಲ್ಲಿ ತುಂಬ ಕಂಟ್ರಿಬ್ಯೂಷನ್ ಮಾಡ್ತಾನೆ. ಇದು ನಾವು ಒಂದು ಕಂಪನಿಯಲ್ಲಿ ನಾವು ನನ್ನ ಚಿಕ್ಕ ಮಗನಾಗಲಿ ದೊಡ್ಡ ಮಗ ನಾವೆಲ್ಲ ಕೂಡಿ ನಾವು ಇದನ್ನು ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇನ್ಲ್ಯಾಂಡ್ ನಮಗೆ ಬೇಕಾದಾಗ ಇಂಟೀರಿಯರ್ ಡಿಸೈನಿಂಗ್ ಮತ್ತು ಡಿಸೈನಿಂಗ್ ಪಾರ್ಟ್ ಎಲ್ಲ ನಮ್ಮದು ಇನ್ಲ್ಯಾಂಡ್ ಇಂಡೋರ್ಸ್ ಅದು ನನ್ನ ದೊಡ್ಡ ಮಗ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾನೆ, ಅವನು ಹ್ಯಾಂಡಲ್ ಮಾಡ್ತಾನೆ. ಅದರ ಪ್ರಕಾರ ಈ ಬಿಲ್ಡಿಂಗ್ಗೆ ಬೇಕಾದ ವಿಂಡೋಸ್ ಮತ್ತು ಬೇರೆ ವಿಂಡೋ ಫಸಾಡ್ ಗ್ಲಾಸ್ ಅದೆಲ್ಲ ನನ್ನ ಇನ್ನೊಂದು ಮಗದು ಕಂಪನಿ ಇನ್ಲ್ಯಾಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇಂಡೋರ್ಸ್ ಅವರು ಇನ್ಲ್ಯಾಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇಂಗ್ಲೇಸ್ ಕಂಪನಿ ಅದರ ಮುಖಾಂತರ ನಾವು ವಿಂಡೋಸ್ ಮತ್ತು ಫಸಾಡ್ ಮತ್ತು ಗ್ಲೇಸಿಂಗನ್ನು ಕಂಪ್ಲೀಟ್ ಅವರು ಅದರಲ್ಲಿ ಪೂರೈಸ್ತಾರೆ. ಅದೇ ಪ್ರಕಾರ ಬೇರೆ ಬೇರೆ ಡಿವಿಷನ್ನಿಂದ ನಮ್ಮದೇ ಆದ ಸಬ್ಸಿಡಿ ಕಂಪನಿಯಿಂದ ನಮ್ಮ ಬಿಲ್ಡಿಂಗ್ನ ಕೆಲಸಗಳು ಕಂಪ್ಲೀಟ್ ಆಗ್ತವೆ. ಅದರಿಂದಾಗಿ ನಮಗೆ ಇನ್ಲ್ಯಾಂಡ್ ಬ್ರ್ಯಾಂಡ್ನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಿದು ನಮ್ಮದೇ ಕಂಪನಿ ಆದ ಕಾರಣ ವಿಂಡೋಸ್ ನಮ್ಮದು, ಫಸಾಡ್ ನಮ್ಮದು ಮತ್ತು ಗ್ಲೇಸಿಂಗ್ ನಮ್ಮದು. ಅದರ ಪ್ರಕಾರ ಡೋರ್ಸ್ ಡಿಸೈನ್ಸ್ ಎಲ್ಲ ನಮ್ಮದೇ ಕಂಪನಿ. ಸೊ ನಾವು ಟೋಟಲಿ ಇನ್ ಹೌಸ್ ಆಗಿದ್ದೇವೆ ಬೇರೆ ಬೇರೆ ತುಂಬ ವಿಷಯದಲ್ಲಿ. ಅದೇ ಪ್ರಕಾರ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಲಿಕ್ಕೂ ಆನ್ ಟೈಮ್ ಮತ್ತು ಅದರ ಪ್ರಕಾರ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೂ ಇದು ತುಂಬ ಸಹಾಯ ಆಗ್ತದೆ. 20 ಅಪಾರ್ಟ್ಮೆಂಟ್ಗಳಿವೆ, 3 ಬೆಡ್ರೂಮ್ ಮತ್ತು 2 ಬೆಡ್ರೂಮ್ ತುಂಬ ಚೆಂದಾಗಿವೆ. ಇದರಲ್ಲಿ 20ರಲ್ಲಿ ಬಹುಶಃ ನನ್ನ ಅಂದಾಜು ಒಂದು 3 ಫ್ಲ್ಯಾಟೇನೋ ಉಳಿದಿದೆ ಸೇಲಿಗೆ. ಒಂದು 2 ಬೆಡ್ರೂಮ್ದು ಇದೆ, ಒಂದು 2 3 ಬೆಡ್ರೂಮ್ ಇದೆ. 1600 ಸ್ಕ್ವೇರ್ ಫೀಟ್, 1550 ಸ್ಕ್ವೇರ್ ಫೀಟ್ ತುಂಬ ಚೆಂದ ಇದೆ. ವೆರಿ ಕ್ವೈಟ್ ರೀಸನಬಲ್ ನಾವು ಕೊಡ್ತಿದ್ದೇವೆ. ಸೊ ಅದರ ಬೇಕಾದವರು ಅದರದ್ದು ಸದುಪಯೋಗ ಪಡ್ಕೊಳ್ಳಬಹುದು.